ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ರೆ ಈ ರುಮಾಲಿ ಪರಾಠನ ಒಂದ್ಸಲ ಟ್ರೈ ಮಾಡಿ ನೋಡಿ. 1 ಕಪ್ ಬಿಸಿನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡು 1 ಕಪ್ ಗೋಧಿ ಹಿಟ್ಟು 1 ಕಪ್ ಮೈದಾ ಹಿಟ್ಟು ಹಾಕೊಂಡಿನಿ. ಎಲ್ಲನೂ ಸೇರಿಸಿ ಈ ರೀತಿ ಚಮಚಲಿಂದ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಬಿಸಿನೀರು ಇರುತ್ತೆ. ಹೀಗಾಗಿ ಚಮಚಲಿಂದ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕೈಲಿಂದ ಹಿಟ್ಟು ಯಾವ ರೀತಿ ನಾದ್ಕೋತೀವಿ ನೋಡಿ ಅದೇ ರೀತಿ ನಾದ್ಕೋಬೇಕು. ನಾದ್ಕೊಂಡಾದ್ಮೇಲೆ ಇದಕ್ಕೆ ಒಂದು 15 ನಿಮಿಷ ರೆಸ್ಟ್ ಮಾಡ್ಕೊ ಬಿಡಬೇಕಾಗುತ್ತೆ. ಇಲ್ಲಿ ಕಾರ್ನ್ಫ್ಲೋರು ಮತ್ತು ತುಪ್ಪನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಕೂಡ ತಯಾರಾಗಿದೆ. ಇಲ್ಲಿ ಹಿಟ್ಟು ಕೂಡ ಒಂದು 15 ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕೊ ಬಿಟ್ಟಿದ್ದ. ರುಮಾಲಿ ಪರಾಠ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಎಣ್ಣೆ ಹಚ್ಚಿ ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು ಮೊದಲಿಗೆ. ಇವಾಗ ಇದಕ್ಕೆ ನಾವು ಮಿಕ್ಸ್ ಮಾಡಿದಂತಹ ಪೇಸ್ಟ್ನ ಹಾಕ್ಕೊಂಡು ಈ ರೀತಿ ಮಡಿಸ್ಕೊಂಡು ತೊಗೋಬೇಕಾಗುತ್ತೆ. ತುಂಬಾ ಲೇಯರ್ ಆಗಿ ಬರುತ್ತೆ. ಸುಮಾರು ಒಂದು 10 ಲೇಯರ್ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಇನ್ನೊಂದು ಮಾಡಿ ತೋರಿಸ್ತಿದ್ದೀನಿ ಇದೇ ರೀತಿ ಮಡಿಸ್ಕೊಳ್ಬೇಕು. ಇವಾಗ 4 ರೆಡಿ ಮಾಡಿ ಇಟ್ಕೊಂಡು ನಾನು ಇದರಲ್ಲಿ ಒಂದನ್ನು ತಗೊಂಡು ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ. ಜಾಸ್ತಿ ತೆಳ್ಳ ಕೂಡ ಲಟ್ಟಿಸ್ಕೋಬಾರ್ದು. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ. ತುಪ್ಪ ಹಚ್ಚಿ ಅಥವಾ ಎಣ್ಣೆ ಹಚ್ಚಿ ಇದನ್ನು ಎರಡೂ ಕಡೆಗೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡ್ರೆ ತುಂಬಾ ರುಚಿಯಾಗಿರುವಂತಹ ರುಮಾಲಿ ಪರಾಠ ರೆಸಿಪಿ ತಯಾರಾಗುತ್ತೆ. ತುಂಬಾ ಸರಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ಈ ಪರಾಠನ ಮಾಡಿ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಓಕೆ, ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.